ನಮಸ್ಕಾರ ವೀಕ್ಷಕರೇ, ಕ್ರೈಮ್ ಪ್ರಪಂಚ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಬೆಚ್ಚಿ ಬೀಳಿಸುವ ಘಟನೆ. ಸ್ಥಳೀಯವಾಗಿ ಆಟೋ ನಾಗ ಎಂದು ಪರಿಚಿತನಾಗಿದ್ದ ಆಟೋ ಚಾಲಕನನ್ನ ಹಣಕಾಸಿನ ವೈಮನಸ್ಸಿನ ಹಿನ್ನೆಲೆ ಫಾರ್ಮ್ ಹೌಸ್ನಲ್ಲಿ ನಿರ್ದಯವಾಗಿ ಹತ್ಯೆ ಮಾಡಲಾಗಿದೆ. ಈಗ ಈ ಪ್ರಕರಣದ ಸಂಪೂರ್ಣ ವಿವರ ನಮ್ಮ ವರದಿಯಲ್ಲಿ ನೀವು ನೋಡ್ತೀರಾ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಈ ಭೀಕರ ಕೊಲೆ ಇಡೀ ಪ್ರದೇಶದಲ್ಲಿ ಆತಂಕ ಮೂಡಿಸಿದೆ. ಮೃತನನ್ನ ಆಟೋ ನಾಗ ಎಂದು ಗುರುತಿಸಲಾಗಿದೆ. ಅಕ್ರಮ ಹಣಕಾಸು ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡಿದ್ದ ಆರೋಪ ಆತನ ಮೇಲೆ ಇದ್ದು, ಹಣದ ಲೆಕ್ಕಾಚಾರವೇ ಈ ಕೊಲೆಗೆ ಕಾರಣ ಎನ್ನುವುದು ಪೊಲೀಸರ ಪ್ರಾಥಮಿಕ ಮಾಹಿತಿ. ಪೊಲೀಸರ ಪ್ರಕಾರ ಅಭಿ ಎಂಬ ವ್ಯಕ್ತಿಗೆ ಸುಮಾರು 22 ಲಕ್ಷ ರೂಪಾಯಿ ಸಾಲ ನೀಡಿದ್ದ ನಾಗ ಹಣ ವಾಪಸ್ ಪಡೆಯಲು ನಿರಂತರ ಒತ್ತಡ ಹಾಕ್ತಿದ್ದನು. ಈ ಒತ್ತಡದಿಂದ ತಪ್ಪಿಸಿಕೊಳ್ಳಲು ಹಣದ ವಿಚಾರ ಮಾತುಕತೆಯಿಂದ ಬಗೆಹರಿಸೋಣ ಎಂಬ ನೆಪದಲ್ಲಿ ಎಣ್ಣೆ ಪಾರ್ಟಿಗೆ ಆಹ್ವಾನ ನೀಡಲಾಗಿದೆ. ಯಾವುದೇ ಅನುಮಾನವಿಲ್ಲದೆ ಫಾರ್ಮ್ ಹೌಸ್ಗೆ ಬಂದ ನಾಗ ಅಲ್ಲಿ ಮದ್ಯಪಾನಕ್ಕೆ ಒಳಗಾಗಿ ಪ್ರತಿರೋಧಿಸಲು ಅಸಹಾಯಕ ಸ್ಥಿತಿಗೆ ತಲುಪಿದ ಬಳಿಕ ಡ್ರ್ಯಾಗರ್ ಸೇರಿ ಮಾರಕ ಆಯುಧಗಳಿಂದ ಹತ್ಯೆಗೈಯಲಾಗಿದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಘಟನಾ ಸ್ಥಳಕ್ಕೆ ತಕ್ಷಣ ಧಾವಿಸಿದ ಮಾದನಾಯಕನಹಳ್ಳಿ ಪೊಲೀಸರು ಕೊಲೆ ಪ್ರಕರಣ ದಾಖಲಿಸಿಕೊಂಡು ಸಾಕ್ಷ್ಯಾಧಾರ ಸಂಗ್ರಹಿಸಿದ್ದಾರೆ. ಆರೋಪಿಗಳ ಮೊಬೈಲ್ ಕಾಲ್ ಡೀಟೇಲ್ಸ್, ಲೊಕೇಶನ್ ಮಾಹಿತಿಯನ್ನು ಪರಿಶೀಲಿಸಲಾಗುತ್ತಿದೆ. ಫಾರ್ಮ್ ಹೌಸ್ ಸಿಬ್ಬಂದಿ ವಿಚಾರಣೆ ಮುಂದುವರೆದಿದೆ. ಹಣದ ವಿಚಾರ ಯಾವ ಮಟ್ಟಿಗೆ ಅಪಾಯಕಾರಿ ಪರಿಣಾಮ ತರುತ್ತದೆ ಎಂಬುದಕ್ಕೆ ಈ ಘಟನೆ ಮತ್ತೊಂದು ಭೀಕರ ಉದಾಹರಣೆ. ಆಟೋ ನಾಗ ಹತ್ಯೆ ಪ್ರಕರಣದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸತ್ಯಾಂಶಗಳು ಬಹಿರಂಗವಾಗುವ ಸಾಧ್ಯತೆ ಇದೆ. ಅದನ್ನು ನಿಮ್ಮ ಮುಂದೆ ಬಿಚ್ಚಿಡ್ತೀವಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಕ್ರೈಮ್ ಪ್ರಪಂಚ ಡಿಜಿಟಲ್ ಸುದ್ದಿವಾಹಿನಿ. ನೀವು ನಮ್ಮ ಚಾನಲ್ಗೆ ಹೊಸಬರಾದಲ್ಲಿ ಕೂಡಲೇ ಕ್ರೈಮ್ ಪ್ರಪಂಚ ಡಿಜಿಟಲ್ ಸುದ್ದಿವಾಹಿನಿಯ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಇದೇ ರೀತಿ ರಹಸ್ಯಮಯ ಹಾಗೂ ರೋಚಕ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪ್ರೋತ್ಸಾಹಿಸಿ.